ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯೂಟ್ಯೂಬ್ದು ಒಂದು ಫೀಚರ್ ಅಪ್ಡೇಟ್ ಮಾಡಿದ್ದಾರೆ. ಇದು ಮೊದಲು ಇತ್ತು ಈ ಒಂದು ಫೀಚರ್, ಆದರೆ ರಿಮೂವ್ ಮಾಡಿದರು. ಈಗ ಮತ್ತೆ ಆ ಫೀಚರ್ನ ಎನೇಬಲ್ ಮಾಡಿದ್ದಾರೆ, ಮತ್ತು ಆ ಫೀಚರ್ ಬರ್ತಾ ಇದೆ. ಈ ಫೀಚರ್ ಯಾವುದು ಅಂತೇಳಿ ನಿಮಗೆ ತೋರಿಸ್ತೀನಿ, ಅದರಿಂದ ಏನು ಯೂಸ್ ಇದೆ ಅಂತ ಕೂಡ ನಿಮಗೆ ತಿಳಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಚಾನಲ್ನ ತೊಗೊಳ್ಳೋಣ, ಯಾವುದಾದ್ರೂ ಟೆಕ್ ಇನ್ ಕನ್ನಡ ಅಂತೇಳಿ ತೊಗೊಳ್ಳೋಣ. ಟೆಕ್ ಇನ್ ಕನ್ನಡ ಅಂತೇಳಿ ದೊಡ್ಡ ಚಾನಲ್ ಇದು, ನಮ್ಮ ಕನ್ನಡದಲ್ಲಿ ಫೇಮಸ್ ಚಾನಲ್, ಒಳ್ಳೆ ಚಾನಲ್, ಟೆಕ್ ರಿಲೇಟೆಡ್ ವೀಡಿಯೋಸ್ ಇರುತ್ತೆ. ಈಗ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ವೀಡಿಯೋಸ್ ಬರುತ್ತೆ. ವೀಡಿಯೋಸ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಇಲ್ಲಿ ಓಲ್ಡೆಸ್ಟ್ ಅಂತೇಳಿ ಈ ಒಂದು ಆಪ್ಷನ್ ಬರ್ತಾ ಇದೆ, ಈ ಒಂದು ಫೀಚರ್ ಬರ್ತಾ ಇದೆ. ಇದು ಮೊದಲು ಇಲ್ಲ, ಮಿಡ್ಲಲ್ಲಿ ರಿಮೂವ್ ಮಾಡಿದರು. ಇದು ಮೊದಲು ಇತ್ತು, ಭಾಳ ದಿನ ಹಿಂದೆ ಇತ್ತು, ಆಮೇಲೆ ರಿಮೂವ್ ಮಾಡಿದರು. ಲೇಟೆಸ್ಟ್ ಪಾಪ್ಯುಲರ್ ಎರಡೇ ಆಪ್ಷನ್ ಇರ್ತಾಯಿತ್ತು. ಈಗ ಇದು ಮತ್ತೆ ಈ ಒಂದು ಫೀಚರ್ ಕೊಟ್ಟಿದ್ದಾರೆ. ಇದು ಭಾಳ ಯೂಸ್ಫುಲ್ ಇದೆ. ಯಾಕೆಂದರೆ ಈಗ ಯಾರೇ ಒಬ್ಬ ಯೂಟ್ಯೂಬರ್ದು ನೀವು ಚೆಕ್ ಮಾಡಬೇಕಿತ್ತು, ಹಳೆಯ ವೀಡಿಯೋಗಳು ಹೇಗಿದ್ದವು, ಹೇಗೆ ವೀಡಿಯೋ ಮಾಡ್ತಾಯಿದ್ರು, ಆಮೇಲೆ ಹೇಗೆ ಇಂಪ್ರೂವ್ ಮಾಡಿಕೊಂಡ್ರು ಅಂತೇಳಿ ನೀವು ನೋಡಬೇಕಿತ್ತು. ಮೊದಲೇ ಯಾವ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರು, ಈಗ ಯಾವ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದಾರೆ ಎಲ್ಲನೂ ಚೆಕ್ ಮಾಡಬೇಕಿತ್ತು ಅಂತಂದರೆ, ಹಳೇದು ನೋಡಬೇಕಿತ್ತು ಅಂತಂದರೆ ಡೈರೆಕ್ಟಾಗಿ ನೋಡ್ಬೋದು. ಇಲ್ಲಾಂದರೆ ನೀವು ಈ ಥರ ಸ್ಲೈಡ್ ಮಾಡಿ ಎಷ್ಟು ವೀಡಿಯೋಸ್ ಇರುತ್ತೆ ಅದೆಲ್ಲನೂ ಸ್ಲೈಡ್ ಮಾಡಿ ನೋಡಬೇಕಾಗ್ತಾಯಿತ್ತು. ಈಗೇನಿಲ್ಲ, ಇದು ಕ್ಲಿಕ್ ಮಾಡಿದರೆ ಸಾಕು, ಹಳೆಯ ವೀಡಿಯೋ ಫಸ್ಟ್ ವೀಡಿಯೋ ಏನು ಅಪ್ಲೋಡ್ ಮಾಡಿರ್ತಾರೆ ಆ ವೀಡಿಯೋನ ಫಸ್ಟಿಗೆ ಬಂದುಬಿಡುತ್ತೆ. ಆಮೇಲೆ ಲಾಸ್ಟ್ ಸೆಕೆಂಡ್ ಆ ಥರ ಬರುತ್ತೆ. ಲಾಸ್ಟಲ್ಲಿ ಫಸ್ಟ್ ಯಾವುದು ಅಪ್ಲೋಡ್ ಮಾಡಿದರು, ಸೆಕೆಂಡ್ ಯಾವುದು ಅಪ್ಲೋಡ್ ಮಾಡಿದರು, ಆ ಥರ ಬರುತ್ತೆ. ಈ ಥರ ಈಗ ಹೊಸದು ನೋಡಿದರೆ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಈಗ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ರಿಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಎಲ್ಲನೂ. ಈಗ ಹಳೇದು ನೋಡಿದರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಇಂಥ ವೀಡಿಯೋಸ್ ನೋಡಿದರೆ ಅವ್ರಿಗಿನ್ನೂ ಎಕ್ಸ್ಪೀರಿಯೆನ್ಸ್ ಇಲ್ಲ, ಅವ್ರಿಗೆ ತಿಳಿದಿದ್ದೆಲ್ಲ ಚೆನ್ನಾಗಿ ಅಷ್ಟೇ ಮೀಡಿಯಮಾಗಿ ಹೇಳ್ತಿದ್ದಾರೆ. ಈ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಈಗ ಫುಲ್ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಈಗ ಹಳೆಯ ವೀಡಿಯೋಸ್ ಹೆಂಗಿದ್ರು, ಈಗ ಹೆಂಗೆ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಎಲ್ಲನೂ ಚೆಕ್ ಮಾಡಬೇಕಿತ್ತಂದರೆ ಈ ಥರ ಚೆಕ್ ಮಾಡ್ಬೋದು. ಈಗ ಇದಾದಮೇಲೆ ಬೇರೆ ಚಾನಲ್ಸ್ನ ಚೆಕ್ ಮಾಡ್ಬೋದು. ಈಗ 𝘆𝚦 ಅವ್ರದ್ದು ಕೂಡ ತುಂಬ ದೊಡ್ಡ ಚಾನಲ್ ಇದೆ, ಫೇಮಸ್ ಚಾನಲ್ ನಮ್ಮ ಕನ್ನಡದಲ್ಲಿ. ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಅವ್ರ ವೀಡಿಯೋಸ್ನ ಚೆಕ್ ಮಾಡೋಣ. ವೀಡಿಯೋಸ್ನ ಚೆಕ್ ಮಾಡಿ ಇಲ್ಲಿ 3 ಆಪ್ಷನ್ ಬರ್ತಾಯಿದೆ. ಹಳೆಯ ವೀಡಿಯೋ ನೋಡಿದರೆ ಇದು ಹಳೆಯ ವೀಡಿಯೋಸ್ ನೋಡಿ ಫ್ರೆಂಡ್ಸ್, ಆವಾಗ ಅಷ್ಟು ಚೆನ್ನಾಗಿ ಹೇಳ್ತಾ ಇರಲ್ಲ, ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಸ್ಟಾರ್ಟಿಂಗ್ ಇರುತ್ತೆ, ಆ ರೀತಿ ಆಗ್ತಾ ಇರುತ್ತೆ. ಈಗ ನೋಡಿದರೆ ಫುಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ, ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ, ಎಲ್ಲ ಇನ್ಫಾರ್ಮೇಷನ್ ಚೆನ್ನಾಗಿ ಕೊಡ್ತಾ ಇರ್ತಾರೆ. ಈ ಥರ ನೀವೆಲ್ಲ ಚೆಕ್ ಮಾಡಬೇಕಿತ್ತು ಒಂದು ಯಾವುದೇ ಚಾನಲ್ದು ಅಂತಂದರೆ ಈ ಥರ ಚೆಕ್ ಮಾಡ್ಬೋದು. ಈ ಒಂದು ಫೀಚರಿಂದ ಹಳೆಯ ವೀಡಿಯೋಸ್ ಯಾವ್ದು ಆಗ್ತಾಯಿದ್ರು, ಅಪ್ಲೋಡ್ ಮಾಡ್ತಾಯಿದ್ರು, ಈಗ ಯಾವ್ದು ಅಪ್ಲೋಡ್ ಮಾಡ್ತಾಯಿದ್ದಾರೆ ಎಲ್ಲನೂ ನೋಡ್ಕೋಬೋದು ಫ್ರೆಂಡ್ಸ್. ನಮ್ಮ ಚಾನಲ್ದು ಕೂಡ ನೀವು ಚೆಕ್ ಮಾಡ್ಕೋಬೋದು. ಬೇರೆ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಆ ಚಾನಲ್ದೆಲ್ಲನೂ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಒಂದು ಫೀಚರ್ ತುಂಬ ಚೆನ್ನಾಗಿದೆ, ಭಾಳ ಇಷ್ಟ ಆಯಿತು ನನಗಂತೂ. ಅದು ರಿಮೂವ್ ಮಾಡಿದಾಗ ನನಗಂತೂ ಭಾಳ ಬೇಜಾರಾಗಿತ್ತು, ಯಾಕಂದರೆ ಬೇರೆ ಚಾನಲ್ದು ನಾನು ಚೆಕ್ ಮಾಡ್ತಾ ಇರ್ತೀನಿ, ಹಳೆ ವೀಡಿಯೋಸ್ನ ಚೆಕ್ ಮಾಡಬೇಕು ಅನಿಸ್ತಾ ಇರುತ್ತೆ. ಆವಾಗ ಆ ಒಂದು ಫೀಚರ್ ಇರಲಿಲ್ಲ, ಲಾಸ್ಟ್ ಸ್ಲೈಡ್ ಮಾಡಿ ನೋಡಬೇಕಾಗ್ತಾಯಿತ್ತು. ಈ ಒಂದು ಫೀಚರ್ ಎನೇಬಲ್ ಮಾಡಿದ್ರಿಂದ ಭಾಳ ಖುಷಿ ಆಯಿತು ನನಗಂತೂ ಫ್ರೆಂಡ್ಸ್. ಈ ಫೀಚರ್ನ ಹೆಲ್ಪ್ ತೊಗೊಳ್ಳಿ, ಎಲ್ಲನೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಖುಷಿಯಾಗಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.